ಸ್ವಾಮಿ ಕರೆದ್ರ ಅಂತ ಸ್ವಾಮಿ ಕರೆಯಿಲ್ಲ ಸ್ವಾಮಿ. ನೀವೆಲ್ಲ ಹೋಗಿದ್ರಲ್ಲ ಸ್ವಾಮಿ, ಅದಕ್ಕೆ ಏನಾದ್ರು ನಮ್ಗೇನಾದ್ರು ತಂದಿದ್ದೀರಾ ಅಂತ ಇವಾಗ ಕೇಳಿಸ್ತ ಸ್ವಾಮಿ. ಕೇಳ್ತದೆ ಬಿಡಿ ಸ್ವಾಮಿ. ನಿಮ್ಗೆ ಕೇಳ್ಸೋದು ಆ ಕಡೆ ಹೊರಟು ಸ್ವಾಮಿ. ಸ್ವಾಮಿ ಏನ್ ಸ್ವಾಮಿ? ತಂದಿದ್ದೀವಿ ಸ್ವಾಮಿ. ಹೌದು ಸ್ವಾಮಿ. ನೀವೆಲ್ಲ ಸ್ವಲ್ಪ ನಮ್ಮ ಕೂರಿಸ್ಬೇಕಲ್ಲ ಸ್ವಾಮಿ. ಬನ್ನಿ ಸ್ವಾಮಿ, ಹಿಡ್ಕೊಳ್ರಿ, ಕೂರ್ಸೋಣ. ಬನ್ನಿ ಸ್ವಾಮಿ. ಸ್ವಲ್ಪ ನಿಧಾನ ಸ್ವಾಮಿ, ನಿಧಾನ. ಸ್ವಾಮಿ ಕೆಂಪಣ್ಣ ಸ್ವಾಮಿಗಳು ಹೇಳಿ ಸ್ವಾಮಿ. ಎಲ್ಲ ಆರೋಗ್ಯ ಸ್ವಾಮಿ. ಹೌದು ಸ್ವಾಮಿ, ತಕ್ಕ ಮಟ್ಟಿಗೆ ಆರೋಗ್ಯ. ಮಟ್ಟಿಗೆ ಹೌದು ಸ್ವಾಮಿ. ಮನೆ ಕಡೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಸ್ವಾಮಿ? ಹೌದು ಸ್ವಾಮಿ, ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ಶಾಸ್ತ್ರಿಗಳು ಚೆನ್ನಾಗಿದಾರ ಸ್ವಾಮಿ? ಹೌದು ಸ್ವಾಮಿ, ಎಲ್ಲಾ ಶಾಸ್ತ್ರಿಗಳು ಚೆನ್ನಾಗಿದ್ದಾರೆ. ನಮ್ ದೊಡ್ಡ ಶಾಸ್ತ್ರಿಗಳು ಒಂಚೂರು ಕೂತ್ಕೊಳ್ಳೋ ಕಷ್ಟ ಆಗಿ ಸೈಡಲ್ಲಿ ಸ್ವಾಮಿ. ಹೌದಾ ಸ್ವಾಮಿ? ಹೌದು ಸ್ವಾಮಿ. ಹೋಗ್ಲಿ ಬಿಡಿ ಸ್ವಾಮಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಕರೆ ನೋಡಿ ಸ್ವಾಮಿ, ಪಕ್ಕ ಶಾಸ್ತ್ರಿಗಳು ಹೇಳಿ ಸ್ವಾಮಿ. ಏನ್ ಸ್ವಾಮಿ ಈ ತಿಂಗಳಿಂದ ಮಗ್ ದರ್ಶನನೇ ಇಲ್ವಲ್ಲ ಸ್ವಾಮಿ ನಿಮ್ದು? ಸ್ವಲ್ಪ ವಸ್ಮಾನಿಗಳು ದೇವಸ್ಥಾನ ಒಂದ್ ಸ್ವಾಮಿ ನಡೀತಾ ಇದೆ ಸ್ವಾಮಿ. ಅಲ್ಲ ಮಳೆ ಹೋಗಿರೋದ್ರಿಂದ ಎಲ್ಲ ನಡೆಸ್ತಾರ ಸ್ವಾಮಿ. ಎಲ್ಲ ಹೆಚ್ಚೆಚ್ಚಾಗಿ ಬರ್ತಿರ್ತೀರಾ ಸ್ವಾಮಿ. ನೀವೆಲ್ಲ ಮನೆ ಕಡೆಗೆ ಹೋಗೋಕೆ ನಮ್ಗೂ ಇಷ್ಟ ನೋಡ್ಕೊಂಡು ಹೋಗಿ ಸ್ವಾಮಿ. ನಮ್ಮ ಮಕ್ಕಳಂದಿದ್ರ ಸ್ವಾಮಿ ನಾವು. ಸ್ವಾಮಿ ಸ್ವಾಮಿ ನೀವು ಏನ್ ಸ್ವಾಮಿ ಇತ್ತೀಚೆಗೆ ಯಾವ್ಯಾವ ಕಾರ್ಯ ಮಾಡಿದ್ರಿ ಸ್ವಾಮಿ? ಸ್ವಾಮಿ ಇತ್ತೀಚೆಗೆ ಏನು ಕಾರ್ಯ ಮಾಡಕ್ಕಾಗ್ತಿಲ್ಲ ಸ್ವಾಮಿ. ಬರಗಾಲ ಬಂದ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗ್ತಿಲ್ಲ ಸ್ವಾಮಿ. ಅಲ್ಲ ಸ್ವಾಮಿ, ನೀವು ಇಲ್ಲೇ ಅಕ್ಕಪಕ್ಕ ದೇವಸ್ಥಾನಗಳು ಗುಣವಾದ್ನೆ ಅವೆಲ್ಲ ಮಂತ್ರವಾದ್ನೆ ಇಂಥವೆಲ್ಲ ಹೊಡಿಕೊಳ್ಳೋದಲ್ವ ಸ್ವಾಮಿ? ಹೌದು ಸ್ವಾಮಿ, ದೇವಸ್ಥಾನಗಳು ಕಾರ್ಯ ಮಾತ್ರ ಮಾಡ್ತೀವಿ, ಏನು ನಡೀತಿಲ್ಲ ಸ್ವಾಮಿ. ಮುಂದೆ ಬಂದ್ಬಿಡಿ ಸ್ವಾಮಿ ನಮ್ಮ ಜೊತೆಗೆ. ಹೌದು ಸ್ವಾಮಿ, ಬರ್ತೀವಿ. ಜಗನ್ ಶಾಸ್ತ್ರಿಗಳು ಯಾವ ಸಮಯ ಏರ್ಪಟ್ಟಿ ಅಷ್ಟಪಟ್ಟಿ ಕೆಲಸ ಸ್ವಾಮಿ ಅವ್ರಿಗೆ. ಹೌದು ಸ್ವಾಮಿ, ಸಿಕ್ಕಾಪಟ್ಟೆ ಕೆಲಸ ಅವ್ರಿಗೆ. ಜಗನ್ ಶಾಸ್ತ್ರಿಗಳು ಹೋದಕ್ಕೆ ಎಲ್ಲ ಪಿಂಡ ಬಿಡೋದು ನಮಗೆ ಇತ್ತೀಚೆಗೆ ಸಹಾಯ ಮಾಡ್ಬಿಟ್ಟಾರೆ ಅಂತ ಹೇಳಿದ್ರಿ. ಈ ಸತಿ ವಚನಪ್ಪ ಹುಟ್ಟಿದ ಮೇಲೆ ಹೆಂಗೆ ನಡೀತಾ ಇದೆ ಸ್ವಾಮಿ ನಿಮ್ದೆಲ್ಲ? ಸ್ವಾಮಿ. ಹೌದಾ ಸ್ವಾಮಿ? ಸ್ವಾಮಿ, ಅದು ಬಿಟ್ಟು ಅವ್ರಿಗೆ ಯಾರು ಅದನ್ನೇ ಹೇಳೋದವ್ರಿಗೆ. ನೀವೆಲ್ಲಿ ಹೋಗ್ತೀರಾ ಸ್ವಾಮಿ? ನಾವು ಬೆಳ್ಳ ಹೋಗಿದ್ದು ಸ್ವಾಮಿ. ಬೆಳ್ಳಾರಿ ಹೋಗ್ತೀರಾ ಸ್ವಾಮಿ? ಆ ಕಡೆ ಏನು ಸಿಗಲ್ವ ಸ್ವಾಮಿ? ಅವರ ಬಂದಿತ್ತು ಸ್ವಾಮಿ, ಹೋಗಿದ್ದು ಸ್ವಾಮಿ. ಅವಾಗ ಹೋಗಿ ಹೌದು ಸ್ವಾಮಿ. ಎಲ್ಲ ಮಂತ್ರವಾದ್ಯ ಎಲ್ಲ ಪೂರ್ತಿ ಮುಗಿಸಿರ ಸ್ವಾಮಿ? ಹೌದು ಸ್ವಾಮಿ, ಎಲ್ಲ ಮುಗಿಸಿದ್ರು ಸ್ವಾಮಿ, ಯಾರು ಬಿಟ್ಟಿಲ್ಲ. ಯಾರು ಬಿಡಬೇಡಿ ಸ್ವಾಮಿ, ದೇವರ ಶಾಪ ಒಳ್ಳೇದಲ್ಲ. ಅದೇ ಸ್ವಾಮಿ. ಒಂದ್ ಸ್ವಾಮಿ ಪಾಲನೆ ಮಾಡ್ತೀರ ಸ್ವಾಮಿ. ಹೌದು ಸ್ವಾಮಿ. ದೇವರ ಶಾಸ್ತ್ರಿಗಳು ಏನ್ ಸ್ವಾಮಿ ಇತ್ತೀಚೆಗೆಲ್ಲ ಭಾರತ ಕಡೆ ಇಟ್ಬಿಟ್ಟಿದ್ದೀರಂತೆ. ಅದೇ ಸೈಡ್ ಸ್ವಾಮಿ. ಅದೇ ಸೈಡು ಹೌದು ಸ್ವಾಮಿ. ಆ ಕೆತ್ತು ಕಟ್ಟು ಮಾಡ್ತೀರಂತೆ ಸ್ವಾಮಿ. ಸ್ವಾಮಿದು ಪುಣ್ಯ ಎಲ್ಲ ಮಾಡ್ಕೊಂಡೆ ಸ್ವಾಮಿ. ಮೊನ್ನೆ ಬಂದಿದ್ರು ಸ್ವಾಮಿ ನಮ್ಮ ಹತ್ರ ಇದ್ದಾನ. ದೇವರಾಜ ಶಾಸ್ತ್ರಿಗಳು ಮಂತ್ರದಿಂದ ವೇದದಿಂದ ಭಾರಿ ಜನ ಮಾಡ್ಬಿಡ್ತಾರೆ ಸ್ವಾಮಿ. ನನಗೆ ವಸ್ಮನೆ ಕೆಲಸಗಳಲ್ಲ ಅಂತ ಮಾತನಾಡಿದ್ರು ಸ್ವಾಮಿ. ಹೌದು ಸ್ವಾಮಿ, ಏನೋ ನಮ್ಮ ಗುರುಗಳನ್ನ ನಾವು ಕೇಳಿವ ಸ್ವಾಮಿ. ಅವರೆಲ್ಲ ಚೆನ್ನಾಗೇ ಮಾಡ್ಕೊಡ್ತಾರೆ. ಅವ್ರು ನಿಮ್ಮ ಮನೆಯಿಂದ ಕಾರ್ಯ ಮುಗಿಸಿ ಬರ್ಬೇಕಾದ್ರೆ ಅವ್ರನ್ನ ಚೆನ್ನಾಗಿ ಕೆಡಿಸ್ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಡ್ವಿ ಸ್ವಾಮಿ. ಆಯ್ತು ಸ್ವಾಮಿ. ಸ್ವಾಮಿ ಹಂಗೆ ನೀವೇ ಮನೆ ಕಡೆಗೆ ಹೋಗ್ತಾ ನಮಗೆ ಕೊಟ್ಟೋಗಿ ಸ್ವಾಮಿ. ಆಯ್ತು ಸ್ವಾಮಿ, ಕೊಡೋಣ ಮಕ್ಕಳಂದಿದ್ರು ನಿಮಗೆ ಕೊಡ್ದ ಇನ್ನು ಯಾರಿಗೆ ಕೊಡೋಣ? ಹ್ಞೂ ಸ್ವಾಮಿ. ಸ್ವಾಮಿ ಈ ಕಡೆಗೂ ಮಕ್ಕಳು ಜಾಸ್ತಿ, ಈ ಕಡೆಗೂ ಮಕ್ಕಳು ಜಾಸ್ತಿ ಸ್ವಾಮಿ. ಆಯ್ತು ಸ್ವಾಮಿ, ಕೊಡ್ತೀವಿ. ನಾವು ಇನ್ನೊಂದು ಹೇಳೋದೇ ಮಾತ್ರ ಸ್ವಾಮಿ, ಈ ಫ್ಯಾಕ್ಟ್ರಿಗಳು ಏನೇನ ಕೇಳ್ಬಿಟ್ರು ಹೇಳಿ ಸ್ವಾಮಿ, ನಾವ್ ಹೆಂಗೋ ಇಲ್ಲಿ ಅಂತ ಕೇಳಿದ್ರೆ ಸ್ವಾಮಿ ನೀವು ಅವಾಗ ನಾವೇ ಕೇಳಿದ್ದು ಎಲ್ಲಿಂದ ಪರಿಣಾಮ ಆಯ್ತು ಅಂದ್ವಿ. ನಿಮ್ ಸ್ಪೀಕರ್ ಇರ್ಲಿಲ್ಲ ಅವಾಗ. ಸ್ವಾಮಿ ನಾವ್ ಹೇಳೋದ್ ಆಗ್ತಿದ್ದೆವು, ಇದೇನೋ ತಂದಿಲ್ವ ಅಂತ ಮನಸ್ಬಿಟ್ರಿ ಶಾಸ್ತ್ರಿಗಳು. ಅವ್ರು ಯಾರೋ ಅವ್ರಿಗೆ ಅರ್ಜೆಂಟು ಸ್ವಾಮಿ ಹೆಂಗೋ ಇದ್ರ ಅಂತ ಕೇಳಿದ್ರಲ್ಲ, ನಾವೆಲ್ಲ ಮಾಡಿವು. ಇತ್ತೀಚೆಗೆ ಮನೆ ಕಡೆಗೆ ಬ್ಯಾಸರ ಜಾಸ್ತಿ ಆಗ್ಬಿಟ್ಟು ಈ ಕಡೆ ಮಕ್ಕಳು ಈ ಕಡೆ ಮಕ್ಕಳು ಈ ಇಬ್ರು ಮಕ್ಕಳ ಕಡೆ ನಾನು ಬಾಟ್ಲೆ ಕಡೆ ಗಾದಲೆ. ಸ್ವಾಮಿ ಸ್ವಾಮಿ ಯಾವ ಮಕ್ಕಳು ಸ್ವಾಮಿ ಯಾವ ಮಕ್ಕಳು ಅಂದ್ರ ಸ್ವಾಮಿ ಮೂರ್ ದಿನ ಹೇಳ್ಬಿಡ್ತೀನಿ ಕೇಳಿ ಸ್ವಾಮಿ. ಅಮ್ಮರು ಬಾಡ ದಿನದಿಂದ ಮಾಡ್ಕೊಂಡ್ರೆ ಸ್ವಾಮಿ. ಎಲ್ಲ ಸ್ವಾಮಿ ಎಲ್ಲ ಅಂತಂದ್ರ ಸ್ವಾಮಿ ಮದ್ವೆ ಸ್ವಾಮಿ. ಮಾಡ್ಕೊಂತಾರೆ ಸ್ವಾಮಿ. ಅವ್ರ ಮಾತಿಗೆ ಯಾಕೆ ಬೆಲೆ ಕೊಡ್ಬಾರ್ದು ಅಂತಾನ. ಹೌದು ಸ್ವಾಮಿ. ನಾವು ಮಾಡ್ಕೊಂಡ್ಬಿಟ್ಟ ಸ್ವಾಮಿ. ಏನು ಸ್ವಾಮಿ? ಮದ್ವೆ ಸ್ವಾಮಿ. ಹೌದು ಸ್ವಾಮಿ. ಸ್ವಾಮಿ ಮಾಡ್ಕೊಳ್ಳೋದನ್ನ ಮಾಡ್ಕೊಂಡು
3 ತಿಂಗಳಾದ್ರೂ 6 ತಿಂಗಳಾದ್ರೂ 9 ತಿಂಗಳಾದ್ರೂ ಏನು ಕಾಣಲೇ ಇಲ್ಲ ಸ್ವಾಮಿ ಏನ್ ಸ್ವಾಮಿ ಕಾಣಿಲ್ಲ? ನಮ್ಮ ಮನೆಯಲ್ಲಿ ಅದೇ ಮಕ್ಕಳು ಮರಿ ಇಂಥವೆಲ್ಲ ಇರ್ತಾವಲ್ಲ ಸ್ವಾಮಿ ಹೌದು ಸ್ವಾಮಿ, ಹೌದು ಸ್ವಾಮಿ. ಅಂಥವೆಲ್ಲ ಏನು ಕಾಣಲಿಲ್ಲ ಸ್ವಾಮಿ ಹುಡುಗರು ಇಂಚು ಹುಟ್ಟೇ ಇಲ್ಲ ಸುಮ್ಮನಾದ ಸ್ವಾಮಿ ತಿರ್ಗಾ ಅಕ್ಕ ಮಾಡ್ಕೊಂಡ್ರು ಸ್ವಾಮಿ ಮದುವೆ ಸ್ವಾಮಿ ಅವ ಸ್ವಾಮಿ ಸಿಟ್ಟು ಆಗಿದ್ದು. ಮೋಹನ್ ಸ್ವಾಮಿ ನಾವು ಅವ್ರಾದ್ರೂ ಆಗ್ಲಿಲ್ಲ ಇವ್ರಿಗೆ ಯಾಕೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಹಳ್ಳಿಯಲ್ಲೂ ಮಾಡ್ಕೊಂಡ್ಬಿಟ್ಟ ಸ್ವಾಮಿ ಅದು ಮಾಡ್ಕೊಂಡ್ಬಿಟ್ಟ ಸ್ವಾಮಿ ಮಾಡ್ಕೊಳ್ಳೋದೇನ ಆಯ್ತು ಮಾಡ್ಕೊಂಡ್ರ ಅಂತ ಕೇಳಿಲ್ಲ ಆ ಅಮ್ಮನ್ ಮದುವೆ ಮಾಡ್ಕೊಂಡು ಮನೆ ಹೊಸ್ಲು ದಾಟ್ತಿದ್ದಾಗ ನೀವು ಅಮ್ಮ ಹೊರಟುಬಿಟ್ಟಾರ ಸ್ವಾಮಿ ಎಲ್ಲಿ ಸ್ವಾಮಿ? ಮಾಡಿದ್ದಾನೆ ಸ್ವಾಮಿ ಕೂತ್ಕೊಟ್ಟೆ ಸ್ವಾಮಿಗಳಿಗೆ. ಸ್ವಾಮಿಯರು ಬಿಡುವೇ ಇಲ್ಲ ಅಂದ್ರೆ ಅದೇನೆ ಬಿಡುವೇ ಇಲ್ಲ ಮಕ್ಕಳು ಸಾಕಂಗ್ ಆಗ್ದಾರೇನೆ ದಿನ 2 ಮನೆ ಪ್ರಯತ್ನ ಮಾಡ್ತಿದ್ದಾನು ಈಗ 3 ಮನೆ ಮಾಡ್ತಾ ಇದ್ದೀನಿ ಸ್ವಾಮಿ ಮಕ್ಕಳು ಹೊಟ್ಟೆ ತಿಂತಾ ಇಲ್ಲ ಈ ಪ್ರಯತ್ನ ಮಂತ್ರ ಓದಿ ನಾನು ಹಿಂಗಾಗ್ಬಿಟ್ಟಿದ್ದೀನಿ ಸ್ವಾಮಿ ಸ್ವಾಮಿ 3 ಮುಕ್ತಾಯ ಆಗ್ಬಿಡೋದ ಇವ್ರ ಪಾಠ ಎಲ್ಲ ತಡೆಯಕ್ ಆಗ್ದಲೇನೆ ಮಂಜುನಾಥ ಸತ್ನಿಧಿಗೆ ಹೋಗ್ಬಿಟ್ಟು ಪುಣ್ಯಕ್ಷೇತ್ರನಾದ್ರೂ ಸುತ್ಕೊಂಡ್ ಬರೋಣ ಅಂತ ಹೋಗಿದ್ದ ಸ್ವಾಮಿ ಹೋಗಿ ಗೊತ್ತಾಯ್ತಾ ಸ್ವಾಮಿ ಇತ್ತೀಚೆಗೆ ಮಳೆ ಬೆಳೆ ಎಲ್ಲ ಆಗ ಮಟ್ಟ ಕಂಡು ಬಂತು ಅಲ್ಲಿ ಹಿಂಗೆ ಬರ್ತಾ ಇದ್ದ ಸ್ವಾಮಿ ಬರ್ತಾ ಇರ್ಬೇಕಾದ್ರೆ ಎಲ್ಲ ನಮ್ಮ ಶಾಸ್ತ್ರಿಗಳೆಲ್ಲ ಕರ್ದಂಗೆ ಆಯ್ತು ಸ್ವಾಮಿ ಈ ಮಾರ್ಗ ಬಂದ ಸ್ವಾಮಿ ಅಂದಾಗೆ ನೀವೆಲ್ಲ ಎಲ್ಲ ಒಟ್ಟಿಲ್ಲ ತಾಕಿದೆ ಸ್ವಾಮಿ ಹೋಗೋದಿರ್ಲಿ ಏನಾದ್ರೂ ತಂದಿದ್ದೀರಾ ಅಂತ ಏನಾದ್ರು ಈ ಸತಿ ಜಾಸ್ತಿ ತಂದಿಲ್ಲ ಸ್ವಾಮಿ ಈ ಸತಿ ಹಂಗೆ ಎಷ್ಟಾಯ್ತು ಕೊಡಿ ಸ್ವಾಮಿ? ಸ್ವಲ್ಪ ತಗೊಂಡಿದ್ದೇವೆ ಆಯ್ತು ಸ್ವಾಮಿ. ಇರೋದನ್ನ ವೆಂಚರಿಸ್ಕೊಂಡು ಆಯ್ತು ಸ್ವಾಮಿ. ಎಲ್ಲ ಹಾಕೊಂಡ್ಬಿಟ್ಟು ಒಂದು ಪ್ರಯಾಣ ಬೆಳೆಸ ನಡ್ರಿ ಆಯ್ತು ಸ್ವಾಮಿ. ಸ್ವಾಮಿ ಇಡೀ ಎಲ್ಲ ಸಾಧನವಾಗಿ ಹಾಕೋಬೇಕು ಸ್ವಾಮಿ ರಂಗನಾಥ ಶಾಸ್ತ್ರಿಗಳು ಸ್ವಲ್ಪ ತಾಳ್ಮೆ ಇಲ್ಲ ಸ್ವಾಮಿ ಅವರು ಮುಂದಕ್ಕೆ ಹಾಕ್ಬಿಡ್ತೀರಾ ನೀವು ಜಾನ್ಗಿದಾಯಿ ವರ್ಷದ ಹಂಗಲ್ಲ ಸ್ವಾಮಿ ಸ್ವಾಮಿ ಇದೆಲ್ಲ ಕೊಟ್ಬಿಟ್ರಿ ಇದನ್ನ ಯಾರು ಹಾಕೋದು ಅಂತ. ಇದು ಯಾರು ಹಾಕಲ್ವ ಅಂತಾನ ಹೌದು ಸ್ವಾಮಿ. ಸ್ವಾಮಿ ನೀವೆಲ್ಲರೂ ಕುತ್ಕೊಂಡು ಯಾಕೆ ಮಾಡ್ತೀರಾ ಅಂದ್ರೆ ನಾನು ಯಾಕೆ ಮಾಡ್ತೀನಿ ನೀವು ಮಾಡ್ಬೇಕು ಆಯ್ತು ಸ್ವಾಮಿ. ಹಂಗೆ ಮಾಡ್ಬೇಕು ಸ್ವಾಮಿ ಆಯ್ತು ಸ್ವಾಮಿ. ಸ್ವಾಮಿ ಈ ಅಂಗೈ ಹಾಕೊಂಡ್ಬಿಟ್ಟು ಹಾಕೊಂಡ್ಬಿಟ್ಟು ಈಗ ತಿಕ್ಕೆ ಹಾಕೊಳ್ಳೋದು ಸ್ವಾಮಿ ಸ್ವಾಮಿ ತಿಕ್ಕಿ ಚಿಕ್ಕಾಕೊಳ್ಳೋದ ಹೀಗೆ ತಿಕ್ಕೆ ಸ್ವಾಮಿ ನಿಮ್ದು ಎಲ್ಲ ಹೊರಟಿರ ಕಾಣ್ತಿದೆಯಲ್ಲ ಸ್ವಾಮಿ ಸ್ವಾಮಿ ನಾವೀಗ ಮಹಾರಾಷ್ಟ್ರ ಮನೆಗೆ ಹೋಗ್ತಾ ಇದ್ದೀವಿ ಸ್ವಾಮಿ. ಸ್ವಾಮಿ ಮಹಾರಾಷ್ಟ್ರ ಮನೆಗೆ ಹೋಗ್ತಾ ಸ್ವಾಮಿ. ಈ ಒಬ್ಬಟ್ಟು ನೋಡಿ ಒಬ್ಬಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ರೆ ಅದ್ಭುತ ಸ್ವಾಮಿ ಅದ್ಭುತ ಸ್ವಾಮಿ. ನೀವು ಯಾವ್ದ್ರಲ್ಲಿ ಕಡಿಕರು? ಸ್ವಾಮಿ ನಮ್ದೆ ಪೊಂಗಲ್ ಇದೆ ನೋಡಿ ಪೊಂಗಲ್ ಬಹಳ ಗಟ್ಟಿದ್ರು ಸ್ವಾಮಿ ನಮ್ದು ಸ್ವಾಮಿ ನಾನು ನಮ್ದೇ ಸ್ವಾಮಿ ಜಾಮೂನ್ ಇದೆ ನೋಡಿ ಬಹಳ ಗಟ್ಟಿರೋ ಸ್ವಾಮಿ ಜಾಮೂನು ಬಿಟ್ಟಿರೋ ಸ್ವಾಮಿ ನೀವು. ಸ್ವಾಮಿ ನಮ್ದ ಹೆಸರು ಬೇಳೆ ಜೋನ್ತುಪ್ಪ ಅಂದ್ರೆ ಬಹಳ ಗಟ್ಟಿರೋ ಸ್ವಾಮಿ ಸ್ವಾಮಿ ಕಡ್ಡೆ ಐತೆ. ಸ್ವಾಮಿ ನಮ್ಗೆ ಗಸಗಸೆ ಪಾಯಸ ಬಹಳ ಇಷ್ಟ ಸ್ವಾಮಿ ಸ್ವಾಮಿ ನಿಮ್ದು ಯಾವ್ದು
ಸ್ವಾಮಿ ಹೋಗೋದೇನೋ ಆಗುತ್ತೆ ಪುರಾಣ ಪುಸ್ತಕಗಳು ಕೇಳಿದ್ರೆ ಏನ್ ಹೇಳೋದು ಸ್ವಾಮಿ ಸ್ವಾಮಿ ನಮಗೆ ಕಡಿಮೆ ವಿದ್ಯೆ ಬರುತ್ತದೆ ಅಂತ ನಾವು ಮನೆಯಿಂದ ಬರುವಾಗೆ ಪುಸ್ತಕ ಪುರಾಣನೆಲ್ಲ ಬೀರಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟು ಬೀಗ ಹಾಕೊಂಡ್ಬಿಟ್ಟು ಈಗ ಹಾಕೊಂಡ್ಬಿಟ್ಟು ನಮ್ಮ ಮನೆ ಹೆಂಗಸರು ಹೆಂಗಸ್ರು ಗೌರಿ ದೇವಸ್ಥಾನ